ಇದ್ದಿದ್ದು ನಾನು ಕಲ್ತ್ಬಿಟ್ಟಿದ್ದೀನಿ ಕೆಲಸನ ಸಿಬೆ ಇಟ್ಕೆ ಎತ್ಕೊಡೋದು ಹೆಂಗೆ ಅಂತ 4 ಎತ್ಕೊಳೋದು. ಆ ಕಡೆಯೂ ಸೇಮ್ ಹಿಂಗೆ ಐತೆ, ಇರಿ ತೋರಿಸ್ತೀನಿ ಅದು ಹೆಂಗೆ ಐತೆ ಅಂತ. ಆ ಥರಕ್ಕೆ ಪ್ಯಾಕ್ ಮಾಡಿಸ್ಬಿಡ್ತಾ ಇರೋದು, ನೀರು ಹೋಗ್ಬಿಡೋದು, ನೀರು ಡೈರೆಕ್ಟ್ ಆ ಥರ ಸಿಮೆಂಟ್ ಹಾಕ್ಸ್ಬಿಡೋದು. ಏನು ಬಿಸಿಲೈತೆ ಗೊತ್ತಾ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಅಂಗಡಿ ತೆಗಿತಿಲ್ಲ, ಸ್ವಲ್ಪ ಮನೆಯಲ್ಲೇ ಕೆಲಸ ಇರೋದ್ರಿಂದ ಹೋಗ್ಬಿಟ್ಟು ಕರ್ಕೊಂಬರ್ಬೇಕು, ಅದಕ್ಕೆ ಹೊರಟಿದ್ದೀನಿ. ಸ್ವಲ್ಪ ಐಟಮ್ ತಂದ್ಬಿಟ್ಟು ಕೆಲಸ ಐತೆ, ಕೆಲಸ ಮಾಡಿಸ್ಬೇಕು ಮನೆಯಲ್ಲಿ, ಅದಕ್ಕೋಸ್ಕರನೇ ಇವಾಗ ಹೊರಟಿದ್ದೀನಿ. ಏನಿದು ಹೋಗ್ಬಿಟ್ಟು ಅವ್ರನ್ನೆಲ್ಲ ಕೆಲಸ ಮಾಡೋರನ್ನ ಕರ್ಕೊಂಬರ್ಬೇಕು. ಇವಾಗ ಅದಕ್ಕೆ ಹೋಗ್ತಾ ಇದ್ದೀನಿ ಬೆಳ್ಳೂರಿಗೆ ಅಂತ. ಇವತ್ತು ಅಂಗಡಿ ರಜಾ, ಗಾಡಿನ ರೆಡಿ ಐತೆ, ಅದಕ್ಕೆ ಕರ್ಕೊಂಬರ್ತೀನಿ. ಗೈಸ್, ಇವಾಗ ಇನ್ನೂ ಕರ್ಕೊಂಬಂದೆ ಅವ್ರನ್ನ. ಏನು ಚಳಿ, ಕಣ್ಣೆಲ್ಲ ಫುಲ್ಲು ರೆಡ್ ಆಗಿಬಿಟ್ಟಿದ್ದು ನಂದು. ಹೋಗಿ ಬರೋ ಅಷ್ಟರಲ್ಲೇ ಫುಲ್ ಕಣ್ಣೆಲ್ಲ ಒಂಥರ ಆಗ್ಬಿಟ್ಟೈತೆ. ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ, ಕೆಲಸ ಮಾಡಿಸ್ಬೇಕು ಅಂತ. ಇಲ್ಲೆಲ್ಲ ಏಣಿ ಎಲ್ಲ ಹಾಕ್ಬಿಟ್ಟಿದ್ದೀವಿ. ಇವತ್ತು ಸ್ವಲ್ಪ ಚಿಕ್ಕ ಕೆಲಸನೇ, ಬಟ್ ಮಾಡಿಸ್ಬಿಡ್ಬೇಕು ಅಂತ ಕರ್ಕೊಂಬಂದಿರೋದು ಅಷ್ಟೇ. ಎಲ್ಲ ಐಟಮ್ಸ್ನೆಲ್ಲ ಅವತ್ತು ಇಳಿಸಿದ್ವಲ್ಲ, ಅದಕ್ಕೋಸ್ಕರನೇ ತೊಗೊಂಬಂದಿದ್ದು ಐಟಮ್ಸ್ನ. ಸ್ವಲ್ಪ ಡೋರ್ಸ್ ಐತೆ, ಆ ಡೋರ್ಸ್ನೆಲ್ಲ ಕ್ಲೋಸ್ ಮಾಡಿಸ್ಬೇಕು ಇವತ್ತು. ಅದಕ್ಕೋಸ್ಕರನೇ ಹೆಲ್ಪರ್ಗೆ ನಾನೇ ಹೆಲ್ಪರ್. ಇವತ್ತು ನನಗೆ ಅದಕ್ಕೂ ದುಡ್ಡು ಕೊಡ್ತಾರೆ ಮಾಡೋದಕ್ಕೆ. ನ್ಯೂ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ, ಹೊಸ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಹೊಸ ಕೆಲಸ ಅರ್ಧಂಬರ್ಧ ಆಗಿದೆ. ಸಿಮೆಂಟ್ ಎಲ್ಲ ಕಲಿಸ್ತಿದ್ದೆ, ನಾನೇ ಕಲಿಸಿಲ್ಲ, ಅವ್ರು ಕಲಿಸ್ತವ್ರೆ. ಅವ್ರಿಗೆ ಇದೆಲ್ಲ ಇಟ್ಕೆಲ್ಲ ತೊಗೊಂಡೋಗಿ ಸಪ್ಲೈ ಮಾಡ್ತಾಯಿದ್ದೀನಿ. ನಾನಿವತ್ತು ಪಾರ್ಟ್ ಟೈಮ್ ಕೆಲಸ ಆಗಿ ಸೇರ್ಕೊಂಡಿದ್ದೀನಿ ಮಾಡೋಕ್ಕೆ. ತಿಂಡಿ ಮಾಡ್ಕೊಂಬರ್ತೀನಿ, ತಿಂಡಿ ಮುಗಿಸ್ಕೊಂಡು ಮತ್ತೆ ಎಲ್ಲ ಎತ್ಕೊಡ್ಬೇಕು. ಡ್ರೆಸ್ ಎಲ್ಲ ತೊಳೆಯೋದೇ ಹಾಕಿದ್ದೀನಿ, ಹೆಂಗೂ ಗಲೀಜಾಗುತ್ತೆ, ಸುಮ್ಮನೆ ಅಂತಕ್ಕೆ ಬೇರೆ ಹಾಕೋದು ಅಂತ. ಆಯಿತು, ಒಂದಾಯಿತು, ಇದೊಂದಾಗೈತೆ. ಹಂಗೆ ಇದೂ ಆಯಿತು, 2 ಆಯಿತು. ಏನಿಲ್ಲ, ಆ ಕಡೆ ಸೇಮ್ ಅದೇ ಥರ 2 ಐತೆ, ಇದೊಂದಾಗೈತೆ. ಆ ಕಡೆಯೂ ಸೇಮ್ ಹಿಂಗೆ ಐತೆ, ಇರಿ ತೋರಿಸ್ತೀನಿ ಅದು ಹೆಂಗೆ ಐತೆ ಅಂತ. ಆ ಥರಕ್ಕೆ ಪ್ಯಾಕ್ ಮಾಡಿಸ್ಬಿಡ್ತಾ ಇರೋದು, ನೀರು ಹೋಗ್ಬಿಡೋದು, ನೀರು ಡೈರೆಕ್ಟ್ ಮಳೆ ಬಂದರೆ ಒಳಕ್ಕೆ ಬರ್ತೈತೆ ಅಂತ. ಇಲ್ಲಿ ನೋಡಿ, ಇಲ್ಲೈತೆ ಈ ಥರ ಇರೋದು. ಡೋರ್ನ ಕ್ಲೋಸ್ ಮಾಡಿಸ್ತಾ ಇರೋದು ಅಷ್ಟೇ. ಈ ಥರ ಇರೋದನ್ನ ಟಕ್ಕಂತ ಮಾಡಿಬಿಟ್ಟು ಆ ಥರ ಸಿಮೆಂಟ್ ಹಾಕ್ಸ್ಬಿಡೋದು. ಏನು ಬಿಸಿಲೈತೆ ಗೊತ್ತಾ. ಯಾರೋ ಒಳಗಡೆ ಯಾರಿದ್ದೀರಾ? 2 ಮುಗಿಸ್ಬಿಡ್ತಾನೆ ಫಸ್ಟ್. ಇದು 2 ಆದಮೇಲೆ ಇನ್ನೊಂದು ಸ್ವಲ್ಪ ಮೇನ್ ಕೆಲಸ ಐತೆ. ಫ್ರಂಟ್ ಡೋರ್ ಮಾಡಿಸ್ಬೇಕಿನ್ನು. ಗಾಡಿ 2 ಈಚೆನೇ ನಿಂತವೆ ಇವತ್ತು ನಮ್ಮವು. ಏನಪ್ಪ ರಾಜ್ಕುಮಾರ ಒರಿಯೋ? ಇದು ನಾನು ಕಲ್ತ್ಬಿಟ್ಟಿದ್ದೀನಿ ಕೆಲಸನ ಸಿಬೆ ಇಟ್ಕೆ ಎತ್ಕೊಡೋದು ಹೆಂಗೆ ಅಂತ. 4 ಎತ್ಕೊಂಡು ಹೋಗ್ಬೇಕು ಹಿಂಗೆ ಒಟ್ಟೊಟ್ಟಿಗೆ. ಊಟ ಎಲ್ಲ ಆಯಿತು, ಇನ್ನು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಇಲ್ಲೇ ಕೂತಿದ್ದೆ. ಊಟ ಮುಗಿಸ್ಕೊಂಡು, ನಾನು ಊಟ ಮುಗೀತು, ಅವ್ರದ್ದು ಊಟ ಆಯಿತು. ಬಿಸಿಲು ಈಚೆ ಕಡೆ, ಅವರು ಒಂದು ಫುಲ್ ಎಲ್ಲ ಕಂಪ್ಲೀಟ್ ಆಗೈತೆ. 4 ಏನೇನಿತ್ತು ಅದು. ಇನ್ನೊಂದು ಕ್ರ್ಯಾಕ್ಸ್ ಎಲ್ಲ ಫಿಲ್ ಮಾಡಬೇಕು. ಆ ಕ್ರ್ಯಾಕ್ಸ್ ಎಲ್ಲ ಇದೆ, ಆ ಕ್ರ್ಯಾಕ್ಸ್ ಫಿಲ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ಬಿಸಿಲಲ್ವ, ಅದಕ್ಕೋಸ್ಕರನೇ ಅವ್ರನ್ನ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲೇ ನಿಂತಿದ್ದೀನಿ ಕೆಲಸ ಮಾಡ್ಕೊಂಡು. ಮೇಲ್ಗಡೆ ಅವ್ರು ಹತ್ತವ್ರೆ, ನಾನು ಇಲ್ಲೇ ಇದ್ದೀನಿ. ಮೊಮ್ಮೈಲ್ ಪಾತ್ರೆ ತೊಳಿತಾವ್ರೆ. ಯಾರು ಜಗಳ ಆಡ್ತವ್ರೆ ಅಂತ ಗೊತ್ತಿಲ್ಲ ನನಗೆ. ಎಲ್ಲ ಇದ್ರೊಳಗಡೆ ಬಂದು ನಿಂತಿದ್ದೀನಿ. ಅವನ್ನ ಫ್ಲ್ಯಾಶ್ ಮಾಡ್ತಾರೆ ಅವ್ರು ಪಾಡಿಗೋರು. ಆ ಥರ ನಿಮ್ಗೆ ಫುಲ್ಲು 5ನೇ ಸೀಲ್ ಬಂದ್ಬಿಟ್ಟೈತೆ. ಎಲ್ಲ ಸ್ವಲ್ಪ ಕೆಲಸ ಮುಗಿಸಿ ನಾನು ಅವ್ರ ಜೊತೆ ಎಲ್ಲ ಸಿಮೆಂಟ್ ಕೆಲಸ ಎಲ್ಲ ಮಾಡ್ತಿದ್ದೆ. ಎಲ್ಲ ಐಟಮ್ ಎಲ್ಲ ಒಳಗಡೆ ಎತ್ತಿಟ್ಟಿದ್ದೀನಿ. ಇವಾಗ ಅವ್ರನ್ನ ಬಿಟ್ಬಿಟ್ಟು ಬರಬೇಕು. ಮತ್ತೆ ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಕರ್ಕೊಂಡು ಬರಬೇಕು. ಶರ್ಟೆಲ್ಲ ಗಲೀಜಾಗೈತೆ, ಇದೆಲ್ಲ ತೆಗ್ದು ಬೇರೆ ಶರ್ಟ್ ಹಾಕ್ಕೊಂಡೋಗಿ ಅವ್ರನ್ನ ಬೆಳ್ಳೋರ್ಗೆ ಬಿಟ್ಟು ಮತ್ತೆ ನಾನು ಇವಾಗ ಅಲ್ಲಿಂದ ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಬೇಕು. ಅವ್ರನ್ನ ಎಲ್ಲ ಬಿಟ್ಬಿಟ್ಟು ಬರೋಕ್ಕೆ ಅವ್ರಿಗೂ 6 ಗಂಟೆ ಆಯಿತು, ಅವ್ರದ್ದು ಟೈಮ್ ಆಯಿತು. ಅವ್ರು ಹೋಗ್ಬೇಕಂತ ಇವಾಗ ಕರ್ಕೊಂಡು ಹೋಗ್ತೀನಿ ಅವ್ರನ್ನು. ಜಿಫೈನ್ ಇಲ್ಲಿ ಹಳೆ ಸ್ವಲ್ಪ ಕೆಲಸ ಇತ್ತು, ಏನು ಕೆಲಸ ಇಲ್ಲ, ಕಾಲೇಜ್ ನೋಡೋಕ್ಕೆ ಅಂತಲೇ ಬಂದಿದ್ದೀವಿ. ಬರಪ್ಪ ಜಿಫೈನ್. ಅಲ್ಲಿಂದ ನಾನು ಬಂದು ಬೆಳ್ಳೂರಿಂದ ಬಂದು ಗಾಡಿ ಒಳಗಡೆ ಹಾಕಿ ಇವಾಗ ಜಿಮ್ಗೆ ಹೋಗಿದ್ದೀನಿ. ಜಿಮ್ಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ವರ್ಕೌಟ್ ಮುಗಿಸ್ಕೊಂಬಿಟ್ಟು ಬರ್ತೀನಿ. ಒಂದಿನ ಬಿಟ್ಟರೆ ಬಾಡಿ ಪೇಯ್ನ್ ಆಗಿಬಿಡುತ್ತೆ. ಇವಾಗ ನಮ್ಮ ಓಲ್ಡ್ ಆ ಗಾಡೀಲಿ ಹೋಗೋಣ. ಈ ಗಾಡಿದು ಮುಗೀತು. ಇವತ್ತು ಬೆಳಗ್ಗೆಯಿಂದ ಇದೇ ಓಡಿಸಿದ್ದೀನಿ, ಅದು ಓಡಾಡಿಸಿಲ್ಲ. ಹೋಗ್ತೀನಿ ಜಿಮ್ಗೆ ಹೋಗ್ಬಿಟ್ಟು. ಒಂದು ಅಣ್ಣ ಬರಬೇಕು, ಅಣ್ಣನ ಕರ್ಕೊಂಡು ಜಿಮ್ಗೆ ಹೋಗ್ತೀನಿ. ಮುಗೀತು. ಡೈರೆಕ್ಟ್ ಜಿಮ್ಮಿಂದ ಬಂದುಬಿಟ್ಟು ಗಾಡಿನ ಒಳಗಡೆ ಹಾಕ್ಬಿಟ್ಟು ಫುಲ್ಲು ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ಬೆಳಗ್ಗೆನೂ ಕೆಲಸ ಫುಲ್ ಬಿಸಿಲಲ್ಲಿ ನಿಂತಿರೋದ್ರಿಂದ ಇವತ್ತು ಸ್ವಲ್ಪ ತಲೆ ಏನು ನೋವಿಲ್ಲ. ಸ್ವಲ್ಪ ಏನೋ ಒಂಥರ ಬಾಡಿ ಎಲ್ಲ ಸುಟ್ಟು ಇನ್ನೂ ಸುಡ್ತೈತೆ, ಆ ಥರ ಫೀಲ್ ಆಗ್ತಾಯಿತ್ತು. ಅದಕ್ಕೋಸ್ಕರನೇ ಮಲ್ಗೋಣ ಅಂತ
ಊಟನೂ ಮುಗಿಸ್ಕೊಂಡು ಜಲ್ದಿ ಜಿಮ್ಮಲ್ಲೂ ಇವತ್ತೇನು ಅಷ್ಟೇನು ಮಾಡಲಿಲ್ಲ, ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಬಿಟ್ಟು ಬಂದೆ. ಗಾಡಿ 2 ಒಳಗಡೆ ಹಾಕ್ಬಿಟ್ಟು ಇನ್ನೂ ಐಟಮ್ಸ್ ಎಲ್ಲ ಐತೆ. ನಾಳೆ ಇನ್ನೂ 2 ಡೇಸ್ ಕೆಲಸ ಐತೆ. ಅದನ್ನೆಲ್ಲ ಮತ್ತೆ ನಾಳೆ ಬೆಳಗ್ಗೆ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ನಾಳೆನೂ ಆಲ್ಮೋಸ್ಟ್ ಅಂಗಡಿ ತೆಗಿಬೋದು, ರಾಜೇಶ್ವರಿ ಹೇಳ್ತಾರೆ. ಡ್ಯಾಡಿ ಬಾಟಲ್ ಗಿನೇಜ ಅಪ್ಪ ಬಾಟಲ್ ಅಂತ ಎಲ್ಲೋ ತೊಗೊಂಬತ್ತೀನಿ, ಅದೆಲ್ಲ ಇದೆ ಅಂತ ಗೊತ್ತಿಲ್ಲ. ಓ ಬ್ಲೂ ಲೈಟಿಂಗ್ ನೋಡಿ ಇದು ಹೆಂಗೆ ಕಾಣಿಸ್ತಾ ಇದೆ ಅಂತ, ರೇಡಿಯಂ ಕಲರ್ ಕಾಣ್ತಾ ಐತೆ ಇದು. ಹೋಗೋಣ, ನಾವು ರೆಸ್ಟ್ ಮಾಡೋಣ ಇವತ್ತು. ಬಾಡಿ ಅಷ್ಟು ಮಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವತ್ತು ನನಗೆ. ಬಿಗ್ ಬಾಸ್ ನೋಡ್ತಿದ್ದೆ ಎಷ್ಟೊತ್ತು, ಸಾಕು ನಾವು ಹೋಗ್ಬಿಟ್ಟು ರೆಸ್ಟ್ ಮಾಡ್ತೀವಿ. ನಾಳೆ ಲೈಟ್ ಇಲ್ಲ, ಲೈಟ್ ಹಾಕೋತೀನಿ. ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಜಲ್ದಿ ಕರ್ಕೊಂಬಿಟ್ಟು ಬರಬೇಕು. ನಾಳೆ ಏನಾದರೂ ಮಾಡಿ ಕೆಲಸ ಮುಗಿಸ್ಬೇಕು, ಅದಕ್ಕೋಸ್ಕರನೇ ಇದೆಲ್ಲ ಡಬ್ಬ ಎಲ್ಲ ಇಲ್ಲಿ ಬಿದ್ದೈತೆ, ಎಲ್ಲ ಡಸ್ಟ್ ಆಗೋಗೈತೆ, ಎಲ್ಲ ಕ್ಲೀನ್ ಮಾಡಬೇಕಲ್ಲಪ್ಪ. ನಾಳೆ ಇವತ್ತು ಒಂದು 2 ಡೇಸಲ್ಲಿ ಮುಗಿಸ್ಬಿಡ್ತಾರೆ. ಆಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರೆಶ್ಶಾಗಿ ಇಟ್ಕೋಬೇಕು. ಎಲ್ಲ ಸಿಮೆಂಟ್ ಬಿದ್ದೈತೆ, ಯಾಕಂದರೆ ಇದ್ರೂ ಇನ್ಯಾರ್ದಲ್ಲೇ ಇರೋದು, ಅದು ಕಟ್ಸಿರೋದು, ಅದಕ್ಕೋಸ್ಕರ ಹಂಗೈತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೋಸ್ಕರವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.